ಕನ್ನಡ ಚಿತ್ರರಂಗದ ಮಾಸ್ಟರ್ ಪೀಸ್ ಸಿನಿಮಾ ರೀ ರಿಲೀಸ್ ಆಗಿದೆ. ಅವಾಗ ಯಾವ ರೀತಿ ಆ ಸಿನಿಮಾಗೆ ಪ್ರೇಕ್ಷಕರ ಆದರಣೆ ಸಿಕ್ಕಿತ್ತು, ಈಗಲೂ ಕೂಡ ಪ್ರೇಕ್ಷಕರು ಕುಂದು ಕುಪ್ಪಳಿಸಿ ಸಿನಿಮಾನ ನೋಡ್ತಿರುವಂತದ್ದು. ನಮ್ಮ ಜೊತೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತಹ ಚಾಂದಿನಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ತುಂಬಾ ಅಪರೂಪಕ್ಕೆ ಸಿಕ್ಕಿರುವಂತದ್ದು. ಹಾಯ್ ಮೇಡಮ್, ಹೇಗಿದ್ದೀರಾ? ಫಸ್ಟ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನನಗೆ ತುಂಬ ಖುಷಿ. 25 ವರ್ಷ ಆದಮೇಲೆ ಅಲ್ಲ ಕರ್ನಾಟಕ ತಿರ್ಗಾ ಬರ್ತಾ ಇದ್ರಿ. ನಮ್ಮ ವೀಕ್ಷಕರಿಗೆ ಒಂದು ಕನೆಕ್ಟ್ ಇರಬೇಕು ಮೀಡಿಯಾ ಜೊತೆ. ಸೊ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಗಾಡ್ ಇಸ್ ಗ್ರೇಟ್. ನಿಮ್ಮನ್ನ ನೋಡಿದ ತಕ್ಷಣ ಎಲ್ರಿಗೂ ಒಂದು ಕನ್ಫ್ಯೂಸ್ ಆಗುತ್ತೆ, ಸಿನಿಮಾ ರಿಲೀಸ್ ಆಗಿ 25 ವರ್ಷ ನಿಜಕ್ಕೂ ಆಗಿದೆಯಾ 2 ವರ್ಷ ಆಗಿದೆಯಾ ಅಂತ. ಯಾಕಂದ್ರೆ ನೀವು ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದೆ. ಅದು ನನಗೆ ತುಂಬ ಖುಷಿ ನ್ಯೂಸ್ ತುಂಬ ಖುಷಿ ಇದೆ. ಬಟ್ ಐ ಥಿಂಕ್ ಅದು ನಾನು ಏನು ಮಾಡಿಲ್ಲ. Just I think it's God's grace because ತುಂಬ I don't give too much importance ನನ್ನ ಬ್ಯೂಟಿ ಮೇಲೆ. ಮಾಡಬೇಕು, ನಾವು ದೇವರು ನನ್ನ ಲೈಫ್ ಕೊಟ್ಟಿದ್ದ, ಬಾಡಿ ಕೊಟ್ಟಿದ್ದ, ಸ್ವಲ್ಪ ನಾವೆಲ್ಲ ನಮ್ಮ ಡ್ಯೂಟಿ ಅಲ್ವಾ ನಮ್ಮ ಬಾಡಿ ನೋಡೋಕ್ಕೆ ಅಷ್ಟೇ. ಬಟ್ ಅದು ಜಾಸ್ತಿ ನನಗೆ ಅದಿಲ್ಲ. ಸೊ ಐ ಥಿಂಕ್ ಅದು ಚೆನ್ನಾಗಿರುತ್ತೆ. ತುಂಬ ಟೆನ್ಷನ್ ಆಗಬಾರ್ದು, ಎಲ್ಲರೂ ಬ್ಯೂಟಿಫುಲ್ ಇದೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಇಟ್ ಇಸ್. ಸಿನಿಮಾ ರಿಲೀಸ್ ಆದಮೇಲೆ ಚಾಂದಿನಿ ಅವರು ಅಂತ ಎಲ್ರಿಗೂ ನೀವು ಅಂದರೆ ಯಾರು ಅಂತ ಗೊತ್ತಾಯಿತು, ಚಾಂದಿನಿ ಅಂತ. ಆದರೆ ಸಿನಿಮಾಗೂ ಮುಂಚೆ ಈ ಚಾಂದಿನಿ ಅಂತ ಅಂದರೆ ಯಾರು ಅಂತ? ಚಾಂದಿನಿ ಸಿನಿಮಾ ಮುಂಚೆ ಒಂದು ಚಿಕ್ಕ ಹುಡುಗಿ, ಸ್ಕೂಲ್ ಮುಗಿಸ್ಕೊಂಡು ಅಪ್ಪ ಅಮ್ಮ ಜೊತೆ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು, ಯಾವ ಡಿಗ್ರಿ ಮಾಡಬೇಕಾ. ಅಪ್ಪ ಅಮ್ಮ ಏನು ಹೇಳ್ತಾರೆ, ಸ್ಟಡಿ ಹಾರ್ಡ್, ನೀವು ಬಿ ಅ ಗುಡ್ ಗರ್ಲ್ ಆ್ಯಂಡ್ ಅದಾದಮೇಲೆ ಲೈಫ್ ವಿಲ್ ಹ್ಯಾಪನ್, ನೀವು ಮದುವೆ ಮಾಡಿ. ಅದೆಲ್ಲ ನನಗೆ ಆ್ಯಕ್ಚುಲಿ ಒಂದು ಹೌಸ್ ವೈಫ್ ಆಗಬೇಕು ಆಯಿತು, ಅದೇ ನಮ್ಮ ಥಿಂಕಿಂಗ್. ಸೊ ಮುಂಚೆ ಒಂದು ಚಿಕ್ಕ ಹುಡುಗಿ ಅದೇ ಅಲ್ಲ, ನಮ್ಮ ಹೆಸರು ಚಾಂದಿನಿ, ನಮ್ಮಮ್ಮ ಹಾಕಿದ್ರು ಚಾಂದಿನಿ. ಉಪೇಂದ್ರಕ್ಕೆ ತುಂಬಾ ಖುಷಿ ಆಯ್ತು, ಅದಕ್ಕೆ ಅವರು ತಗೊಂಡು ಫಿಲ್ಮ್ ಹಾಕಿದ್ ನೇಮ್, ನಮ್ದು ನೇಮ್ದ ಅವರು ಕ್ಯಾರೆಕ್ಟರ್ಗೆ ಹಾಕಿದೆ. ಸೊ ಚಾಂದಿನಿ ನಮ್ಮ ನೇಮ್, ಬಟ್ ವಿ ಹ್ಯಾವ್ I believe in Jesus Christ, so we have baptism name adide, but everybody calls me Chandini. But ಈಗ so many Chandini ಬರ್ತಾರೆ, we must figure out. So Chandini Sasha ಅಂತ ಈಗ. So yeah, so that confusion ಇರಲಿಲ್ಲ. Chandini Chandini Sasha ಅದೇ. And ನನಗೆ I want to be with the fans because I feel ತಪ್ಪು ಮಾಡಿದ್ದೀನಿ. ನಾವು ಸೋಷಿಯಲ್ ಮೀಡಿಯಲ್ಲಿ ಇಲ್ಲ. So soon social media ಅಲ್ಲಿ ಬರ್ತೀನಿ. I want to do a live with each of you, with my fans through all of you. So ಅದೇ. ನಿಮ್ಮ ಕ್ಯಾರೆಕ್ಟರ್ ತುಂಬ ವೇರಿಯೇಷನ್ಸ್ ಇದೆ. ಅಂದರೆ ಲೈಕ್ ಒಂದ್ಸತಿ ನೆಗೆಟಿವ್, ಒಂದ್ಸತಿ ಪಾಸಿಟಿವ್. ನಾವೇ ನೋಡ್ತಿದ್ದಾಗ ಕನ್ಫ್ಯೂಸ್ ಆಗ್ತಾ ಇರ್ತೀವಿ, ಏನಿದು ಹೀರೋಯಿನು ಈ ಥರ ಮಾಡ್ತಿದ್ದಾರಲ್ಲ, ಉಪೇಂದ್ರಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಾರಲ್ಲ ಸೂರ್ಯನ್ಗೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮ್ಯಾಮ್ ಆ ಕ್ಯಾರೆಕ್ಟರ್? ಅದೇ ಚಾಲೆಂಜಿಂಗ್ ಇತ್ತು ಆ್ಯಕ್ಚುಲಿ. ಹೆಂಗೆ ಮಾಡಿದೆ ಅದೇ ಹೇಳಬೇಕು. ಉಪೇಂದ್ರ ಇಸ್ ಅ ಗುಡ್ ಡೈರೆಕ್ಟರ್ ಆಲ್ಸೋ, ಬಿಕಾಸ್ ನನ್ಗೆ ಗೊತ್ತಿರಲಿಲ್ಲ ಏನಂತ, ಅವ್ರಿಗೂ ಗೊತ್ತು ನನ್ನಿಂದ ಏನು. ಬಟ್ ಮೋಸ್ಟ್ಲಿ ವಿ ವರ್ ಹ್ಯಾವಿಂಗ್ ಫನ್ ಬಿಕಾಸ್ ಈ ತುಂಬ ಆ್ಯಂಗ್ರಿ ಸೀನ್ಸ್ ಏನು ಗೊತ್ತಾ, ಇಟ್ಸ್ ವೆರಿ ಫನಿ ಆ್ಯಂಗ್ರಿ ಸೀನ್ಸ್. ಬಿಕಾಸ್ ಅವ್ರು ಹೇಳಿದ ಸಿಂಡ್ರೆಲ್ಲಾ ಒಂದು ಡ್ರೆಸ್ ಇರುತ್ತೆ. ಸೊ ನಾನು ಸಿಂಡ್ರೆಲ್ಲಾ ಡ್ರೆಸ್ ತುಂಬ ಚೆನ್ನಾಗಿದೆ, ಅವರು ತಗೊಂಡ್ಬಂದು ಒಂದು ಡರ್ಟಿ ಇದು ಸಿಂಡ್ರೆಲ್ಲಾ. ಸೊ ನನಗೆ ಅಷ್ಟೇ ಕೋಪ ಇತ್ತು, ಯುನೋ. ಸೊ ಅದೆಲ್ಲ ಆ್ಯಕ್ಟ್ ಮಾಡಿದೆ. ಸೊ ಲೈಕ್ ಈಚ್ ಸೀನ್ ವಾಸ್ ಸಮಥಿಂಗ್. ದೆನ್ ಐ ಥಿಂಕ್ ನಾನು ಅಮ್ಮ ಸಮ್ಟೈಮ್ಸ್ ಹೇಳ್ತಾ ಇದ್ರಿ, ನೀವು ಮನೇಲಿ ನೀವೆಲ್ಲ ಹೌ ಯು ಗೆಟ್ ಆ್ಯಂಗ್ರಿ, ಯಾರೆಲ್ಲ ನೋಡಬೇಕು ಚಾಂದಿನಿ. ಸೊ ಸಮ್ಟೈಮ್ಸ್ ಒಂದು ಟು ಕನ್ಕ್ಲೂಡ್ ಸಮಥಿಂಗ್ ನನಗೆ ಒಂದು ಸ್ಟ್ರಾಂಗ್ ಇದ್ದೀನಿ. ಸೊ ಐ ಥಿಂಕ್ ಅದು ಬಂದಿದೆ. ನಿಮ್ ಕೆನ್ನೆಗೆ ಬಾರಿಸ್ತಾ ಇರ್ತಾರೆ, ಮತ್ತೆ ನೀವು ಕೆಂಡ ಎಲ್ಲ ಇಟ್ಕೊಳ್ತೀರಾ, ಅವ್ರಿಗೆ ಪ್ರಪೋಸ್ ಮಾಡ್ತೀರಾ, ಅದೆಲ್ಲ ನೋಡ್ತಿರೋವಾಗ ಲೈಕ್ ಹೇಗಪ್ಪ ಮಾಡಿದ್ರು ಇದನ್ನ ಅಂತ ಅನ್ನಿಸ್ಬಿಡುತ್ತೆ. ಅಂದ್ರೆ ಚಾಂದಿನಿ ಅವ್ರು ಈ ತರ ಎಲ್ಲ ಮಾಡ್ತಿರ್ಬೇಕಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಲಿಲ್ವಾ, ಇದು ಸಿನಿಮಾನ ಏನ್ ತೆಗಿತಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿರಲ್ಲ ಆಡಿಯನ್ಸ್ ಆಗಿ ನೋಡ್ತಿರೋವಾಗ. ನಿಮ್ಗೂ ಅದೇ ರೀತಿ ಕನ್ಫ್ಯೂಷನ್ಸ್ ಇತ್ತಾ, ಹೇಗೆ ಏನು ಮ್ಯಾಮ್? ಸಿಕ್ತಾ, ನಮ್ ಕನ್ಫ್ಯೂಷನ್ ಇತ್ತು. ಬಟ್ ಡೈರೆಕ್ಟರ್ ಒಳ್ಳೇದಿದೆ, ನನ್ನ ಫಸ್ಟ್ ಡೇ ಇಂದ ಗೊತ್ತಾಯ್ತು. ಬಿಕಾಸ್ ನಾನು ಹೇಳಿದಲ್ಲ, ಅವರು ಕನ್ಫರ್ಮ್ ಮಾಡಿದ ಜಸ್ಟ್ ಬೈ ಸೀಯಿಂಗ್. ಆ್ಯಂಡ್ ಯಾರು ಇಷ್ಟೇ ದೊಡ್ಡ ಫಿಲ್ಮ್ ಯಾರು ತಗೊತಾರೆ, ಈಗ ಆಡಿಷನ್ ಬೇಕು, ಅದು ಬೇಕು, ಇದು ಬೇಕು. ಅವರು ಜಸ್ಟ್ ಈ 2 photos ನೋಡ್ಕೊಂಡು ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಐ ನೋ ದಟ್ ದಿಸ್ ಇಸ್ ಈಸ್ ಅ ಗುಡ್ ಡೈರೆಕ್ಟರ್. ಸೊ ಯು ಕ್ಯಾನ್ ಜಸ್ಟ್ ಗಿವ್, you just follow the good director. So